ಸ್ವಾತಂತ್ರ್ಯ ದಿನಾಚರಣೆ ಒಂದು ಪ್ರಾಥಮಿಕ ತಿಳಿವು. ಭಾರತದ ಚರಿತ್ರೆಯಲ್ಲಿಯೇ 1947 ಆಗಸ್ಟ್ 15ನೇ ತಾರೀಕಿನ ದಿನ ಅವಿಸ್ಮರಣೀಯವಾದುದು. ಸುಮಾರು 2 ಶತಮಾನಗಳ ಕಾಲ ಬ್ರಿಟಿಷರ ದಬ್ಬಾಳಿಕೆಗೆ ಒಳಪಟ್ಟು ಗುಲಾಮರಂತೆ ಬದುಕುತ್ತಿದ್ದ ದೇಶದ ನಾಗರಿಕರು ದಾಸ್ಯದಿಂದ ಮುಕ್ತಿಯನ್ನು ಹೊಂದಿದ ದಿನ. ಭಾರತ ದೇಶ ಸ್ವತಂತ್ರ ರಾಷ್ಟ್ರವಾದ ದಿನ. ಈ ದಿನ ನಾವುಗಳೆಲ್ಲ ಸ್ವತಂತ್ರ ಭಾರತದ ಸಿಹಿಯನ್ನು ಉಣ್ಣಲು ನಮ್ಮ ಹಲವಾರು ರಾಷ್ಟ್ರ ನಾಯಕರು ಮತ್ತು ನಾಗರಿಕರು ತಮ್ಮ ತ್ಯಾಗ ಬಲಿದಾನಗಳೊಂದಿಗೆ ಅಂದು ದೊಡ್ಡ ಚಳುವಳಿಯನ್ನೇ ನಡೆಸಬೇಕಾಯಿತು. ಭಾರತದ ಈ ಸ್ವಾತಂತ್ರ್ಯ ಚಳುವಳಿಯು 1857ರಿಂದ 1947ರವರೆಗಿನ ಭಾರತದ ವಿವಿಧ ಸಂಘ ಸಂಸ್ಥೆಗಳ ತತ್ವಗಳು, ದಂಗೆಗಳು, ಹೋರಾಟಗಳು ಮತ್ತು ಪ್ರಾಣಾಹುತಿಗಳ ಸಂಗಮವಾಗಿದೆ. ಪೋರ್ಚುಗೀಸಿನ ಅನ್ವೇಷಕ ವಾಸ್ಕೋ ಡ ಗಾಮನು ಎಂದು ಕಲ್ಲಿಕೋಟೆಯ ಬಂದರಕ್ಕೆ 1498ರಲ್ಲಿ ಬಂದಿಳಿದನೋ ಅಂದಿನಿಂದ ಯುರೋಪಿನ ವ್ಯಾಪಾರಸ್ಥರು ಒಬ್ಬೊಬ್ಬರಾಗಿ ಸಾಂಬಾರು ಪದಾರ್ಥಗಳ ವ್ಯಾಪಾರದ ಸಲುವಾಗಿ ಭಾರತಕ್ಕೆ ಬರತೊಡಗಿದರು. ಅಂತೆಯೇ ಭಾರತಕ್ಕೆ ಈಸ್ಟ್ ಇಂಡಿಯಾ ಕಂಪನಿಯ ಪ್ರವೇಶವಾಯಿತು. 1757ರಲ್ಲಿ ವಂಗದ ನವಾಬನಾಗಿದ್ದ ಸಿರಾಜುದ್ದೌಲನನ್ನು ಪ್ಲಾಸಿ ಕದನದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಬ್ರಿಟಿಷ್ ಸೈನ್ಯವು ಪರಾಜಯಗೊಳಿಸಿತು. ಈ ಕದನದಲ್ಲಿ ತಮಗೆ ನೆರವಾದ ಮೀರ್ ಜಾಫರನಿಗೆ ಕಂಪನಿಯು ಪಟ್ಟ ಕಟ್ಟಿತು. ಅಲ್ಪ ಕಾಲದಲ್ಲಿಯೇ ಕಂಪನಿಯ ಅಧಿಕಾರಿ ರಾಬರ್ಟ್ ಕ್ಲೈವನು ಉಪಾಯವಾಗಿ ವಂಗದ ಅಧಿಕಾರವನ್ನು ಕಂಪನಿಯ ಕಪಿಮುಷ್ಟಿಗೆ ತಂದನು. ಅಲ್ಲಿಂದ ಮುಂದೆ ಬಹುಬೇಗ ತಮ್ಮ ರಾಜಕೀಯ ನೀತಿಗಳಿಂದ ಭಾರತದ ಬಹುಭಾಗವನ್ನು ಅವರು ಕೈವಶ ಮಾಡಿಕೊಂಡರು. ಪ್ಲಾಸಿ ಕದನವಾಗಿ ಸರಿಯಾಗಿ 100 ವರ್ಷಗಳ ನಂತರ, ಅಂದರೆ 1857ರಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವಾದ ಸಿಪಾಯಿ ದಂಗೆಯು ನಡೆಯಿತು. ಆಂಗ್ಲರ ದಬ್ಬಾಳಿಕೆಯ ವಿರುದ್ಧ ಸಿಪಾಯಿಗಳೂ ರಾಜ್ಯಗಳು ತಿರುಗಿ ಬಿದ್ದು ಪ್ರತಿಭಟಿಸಿದವಾದರೂ ವ್ಯವಸ್ಥಿತವಾದ ಯೋಜನೆಯಿಲ್ಲದ್ದರಿಂದ ದಂಗೆ ಹತ್ತಿಕ್ಕಲ್ಪಟ್ಟಿತು. ಸಿಪಾಯಿ ದಂಗೆ ವಿಫಲವಾದ ಮೇಲೆ ಭಾರತದ ವಿದ್ಯಾವಂತರು ಎಚ್ಚೆತ್ತುಕೊಂಡರು ಹಾಗೂ ರಾಜಕೀಯವಾಗಿ ಸಂಘಟಿತರಾದರು. ಸಿಪಾಯಿ ದಂಗೆಯು ಆಧುನಿಕ ಭಾರತದ ಇತಿಹಾಸದಲ್ಲಿ ಒಂದು ಮುಖ್ಯ ತಿರುವಾಗಿತ್ತು. ಬ್ರಿಟಿಷರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯನ್ನು ರದ್ದುಗೊಳಿಸಿ ನೇರ ಬ್ರಿಟನ್ನಿನ ರಾಜಮನೆತನದ ಚಕ್ರಾಧಿಪತ್ಯದ ಅಧೀನಕ್ಕೆ ಭಾರತವನ್ನು ತಂದರು. ರಾಜಮನೆತನದ ಪ್ರತಿನಿಧಿಯಾಗಿ ವೈಸ್ರಾಯ್ ಪಟ್ಟವನ್ನು ಸ್ಥಾಪಿಸಲಾಯಿತು. ಈ ನೇರ ಆಡಳಿತ ಪದ್ಧತಿಯ ಘೋಷಣೆಯ ಅಡಿಯಲ್ಲಿ ಮಹಾರಾಣಿ ವಿಕ್ಟೋರಿಯಾ ಭಾರತದ ರಾಜರುಗಳಿಗೆ, ನೇತಾರರಿಗೆ ಮತ್ತು ಜನರಿಗೆ ಸಮಾನತೆಯನ್ನು ನೀಡುವುದಾಗಿ ಭರವಸೆ ನೀಡಿದಳು. ಆದರೆ ಭಾರತೀಯರಲ್ಲಿ ಅಸಮಾಧಾನ ಮುಂದುವರೆದೇ ಇತ್ತು. 1885ರಲ್ಲಿ ಸ್ಥಾಪಿತವಾದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮೊದಲು ಬ್ರಿಟಿಷ್ ಸಾಮ್ರಾಜ್ಯದ ಅಧೀನತೆಯಲ್ಲಿಯೇ ಭಾರತೀಯರಿಗೆ ಹೆಚ್ಚು ಹಕ್ಕು ಪ್ರಾತಿನಿಧ್ಯಗಳಿಗಾಗಿ ಹೋರಾಟ ಪ್ರಾರಂಭಿಸಿತು. 20ನೇ ಶತಮಾನದ ಪ್ರಾರಂಭದ ವೇಳೆಗೆ ನಾಗರಿಕ ಸ್ವಾತಂತ್ರ್ಯ, ರಾಜಕೀಯ ಹಕ್ಕು, ಸಂಸ್ಕೃತಿ ಹಾಗೂ ದಿನನಿತ್ಯದ ಜೀವನದ ಮೇಲೆ ಬ್ರಿಟಿಷ್ ದಬ್ಬಾಳಿಕೆಯ ಆಡಳಿತದ ವಿರುದ್ಧ ಜನರು ದನಿ ಎತ್ತತೊಡಗಿದರು. ಬಾಲಗಂಗಾಧರ ತಿಲಕ್ ಮೊದಲಾದ ಕ್ರಾಂತಿಕಾರಿ ನೇತಾರರು ಸ್ವರಾಜ್ಯಕ್ಕೆ ಆಗ್ರಹಿಸತೊಡಗಿದರು. 1918 ಹಾಗೂ 1922ರ ನಡುವಿನ ಅವಧಿಯಲ್ಲಿ ಗಾಂಧೀಜಿಯವರ ನೇತೃತ್ವದಲ್ಲಿ ಅಹಿಂಸಾತ್ಮಕವಾದ ಅಸಹಕಾರ ಚಳುವಳಿಯನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪ್ರಾರಂಭಿಸಿದೊಡನೆ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮಹತ್ವದ ದಿಕ್ಕು ದೊರೆಯಿತು. ಭಾರತದ ಎಲ್ಲೆಡೆಯಿಂದ ಅನೇಕ ಜನ ಈ ಆಂದೋಲನದಲ್ಲಿ ಭಾಗಿಗಳಾದರು. 1930ರಲ್ಲಿ ಪೂರ್ಣ ಸ್ವರಾಜ್ಯಕ್ಕೆ ಬದ್ಧವಾದ ಕಾಂಗ್ರೆಸ್ 1942ರಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎನ್ನುವ ಒತ್ತಾಯವನ್ನು ಮಾಡಿತು. ಬ್ರಿಟಿಷರ ಆಡಳಿತವನ್ನು ಕೊನೆಗೊಳಿಸಲು ಇನ್ನೊಂದು ಕಡೆ
ಸುಭಾಷ್ ಚಂದ್ರ ಬೋಸರು ಭಾರತೀಯ ರಾಷ್ಟ್ರೀಯ ಸೈನ್ಯವನ್ನು ಸಂಘಟಿಸಿದರು. ಆದರೆ ಅವರ ಅಕಾಲ ಮರಣದಿಂದ ಈ ಪ್ರಯತ್ನ ವಿಫಲವಾಯಿತು. ಎರಡನೇ ಮಹಾಯುದ್ಧದ ನಂತರ ಈ ಎಲ್ಲ ಪ್ರಯತ್ನಗಳ ಪರಿಣಾಮವಾಗಿ ಭಾರತಕ್ಕೆ ಅಧಿಕಾರವನ್ನು ವರ್ಗಾಯಿಸಲು ಬ್ರಿಟಿಷ್ ಸರ್ಕಾರ ನಿರ್ಧರಿಸಿತು. ಈ ಕಾರ್ಯವನ್ನು ನಿರ್ವಹಿಸಲು ಭಾರತದ ವೈಸ್ರಾಯಿಯಾಗಿದ್ದ ಲಾರ್ಡ್ ಮೌಂಟ್ ಬ್ಯಾಟನ್ನಿಗೆ ಒಪ್ಪಿಸಲಾಗಿತ್ತು. ಇವನು ತಯಾರಿಸಿದ ಯೋಜನೆಯನ್ನು ಮೌಂಟ್ ಬ್ಯಾಟನ್ ಪ್ಲಾನ್ ಅಥವಾ ಯೋಜನೆ ಎಂದು ಕರೆಯಲಾಗಿದೆ. ಅದರ ಪ್ರಕಾರ ಭಾರತದ ವಿಭಜನೆಯನ್ನು ಅಂಗೀಕರಿಸಲಾಯಿತು. ಸಾಧಾರಣ ಬಹುಮತದ ಮೇಲೆ ಬಂಗಾಳ ಮತ್ತು ಪಂಜಾಬ್ಗಳನ್ನು ವಿಭಜಿಸುವುದು, ಸಿಂಧ್ ಪ್ರಾಂತ್ಯವನ್ನು ಸಂವಿಧಾನ ಸಭೆಯ ನಿರ್ಣಯದ ಮೇರೆಗೆ ವಿಭಜಿಸುವುದು ಎಂದು ಯೋಜನೆ ರೂಪಿಸಲಾಗಿತ್ತು. ಈ ವಿಭಜನೆಯನ್ನು ಗಾಂಧೀಜಿ ವಿರೋಧಿಸಿದರು. ಆಗ ಜಿನ್ನಾ ಅಂತರ್ಯುದ್ಧದ ಬೆದರಿಕೆಯನ್ನು ಒಡ್ಡಿದರು. ಅಂತಃಕಲಹದ ಘೋರ ಪರಿಣಾಮಗಳನ್ನು ಊಹಿಸಿದ ಗಾಂಧೀಜಿ ವಿಭಜನೆಗೆ ಸಮ್ಮತಿಸಲೇಬೇಕಾಯಿತು. ಹೀಗೆ ಭಾರತ ಹಾಗೂ ಪಾಕಿಸ್ತಾನವೆಂದು ಇಬ್ಬಾಗಿಸುವ ದೇಶ ವಿಭಜನೆಯ ಬೆಲೆ ತೆತ್ತ ಬಳಿಕ ಭಾರತವು 15 ಆಗಸ್ಟ್ 1947ರಂದು ಬ್ರಿಟಿಷ್ ಆಡಳಿತದಿಂದ ಸ್ವಾತಂತ್ರ್ಯವನ್ನು ಪಡೆಯಿತು. ಜವಾಹರಲಾಲ್ ನೆಹರು ಅವರು ದೇಶದ ಮೊದಲ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ ತಮ್ಮ ಭಾಷಣದಲ್ಲಿ ಮಧ್ಯರಾತ್ರಿಯ ಗಂಟೆ ಹೊಡೆಯುತ್ತಿದ್ದಂತೆ ಜಗತ್ತು ಮಲಗಿರುವಾಗ ಭಾರತವು ಚಲನಶೀಲತೆ ಮತ್ತು ಸ್ವಾತಂತ್ರ್ಯಕ್ಕೆ ಎಚ್ಚರಗೊಳ್ಳುತ್ತಿದೆ. ಇತಿಹಾಸದಲ್ಲಿ ಅಪರೂಪವಾಗಿ ಬರುವ ಇಂಥ ಈ ಗಳಿಗೆಯಲ್ಲಿ ಹಳತಿನಿಂದ ಹೊಸತಿಗೆ ಕಾಲಿಡುತ್ತಿದ್ದೇವೆ. ಹಳೆಯ ಯುಗ ಮುಗಿದು ಬಹುಕಾಲ ಅದುಮಿಟ್ಟ ದೇಶವೊಂದರ ಚೇತನವು ತನ್ನ ಅಭಿವ್ಯಕ್ತಿಯನ್ನು ಕಂಡುಕೊಳ್ಳುತ್ತಿದೆ. ಇವತ್ತು ನಾವು ನಮ್ಮ ದುರಾದೃಷ್ಟದ ಕಾಲವನ್ನು ಮುಗಿಸುತ್ತಿದ್ದೇವೆ ಮತ್ತು ಭಾರತವು ತನ್ನನ್ನು ತಾನು ಮತ್ತೆ ಕಂಡುಕೊಳ್ಳುತ್ತಿದೆ ಎಂದರು.